ಇವತ್ತು ಮಸ್ತ್ ಮೀನು ಊಟ. ಮೀನು 70-75 ವರ್ಷದ ಹಿಂದೆ, 80 ಅಂತಾನೆ ಅನ್ಕೊಳ್ರಿ. ಅಜ್ಜಿನ ಹೇಳ್ತಿದಾರೆ 80 ವರ್ಷ. ಅವಾಗ ಯಾವ ತರ ಮಾಡ್ತಾ ಇದ್ರು ಮೀನ್ ಸಾಂಬಾರು, ಮತ್ತೆ ಇವಾಗ್ಲೂ ಯಾವ ತರ ಮಾಡ್ತಾರೆ ಅಂತ ಅವ್ರ ಕೈಯಲ್ಲೇ ಮಾಡೋದು. ಅಮ್ಮವರು ಕೆಲ್ಸಕ್ಕೆ ಹೋಗಿದಾರಲ್ಲ, ಇದರ ಬ್ಲಾಕ್ ಮತ್ತೆ ಸಿಮೆಂಟ್ ಕಲರ್ ಈ ಪ್ಯಾಂಟ್ ಅನ್ನು ಹಾಕೊಂಡಿದ್ದೀವಿ. ವರ್ಷದ ಅಜ್ಜಿಯವರು ಹಳೆ ತಲೆ ಅಂತ ಹೇಳ್ತಾರೆ ನಮ್ಮ ಸೈಡು. ಅವರು ಮಾಡಿರ್ತಕ್ಕಂಥ ಮೀನ್ ಸಾಂಬಾರು, ಮೀನ್ ಹುಳೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೊನ್ನೆ ನೋಡಿದ್ರಲ್ಲ ನಾವು ಯಾವ ಥರ ಟ್ರಾವೆಲ್ ಹೋಗಿದ್ವಿ ಅಂತ. ನಿಜವಾಗ್ಲೂ ನನ್ನ ಫ್ಯಾಮಿಲಿಗೆ ನಾನು ಫುಲ್ಲು ಟೈಮ್ ಕೊಟ್ಟಿರೋದಂತ ಅಂದರೆ ಇವಾಗ ಅಂತಂದರೆ ಆಲ್ರೆಡಿ 1 ಇಯರ್ ಮೇಲಾಯಿತು ಅಂತ ಅನಿಸುತ್ತೆ. ನಾವು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲೂ ಕೂಡ ಹೋಗಿರಲಿಲ್ಲ. ಅವ್ರಿಗೆ ಫುಲ್ ಟೈಮನ್ನು ಕೊಟ್ಟಿರಲಿಲ್ಲ. ನಾನಿದ್ದರೆ ಅಪ್ಪ ಅಮ್ಮ ಇರಲ್ಲ, ಅಪ್ಪ ಅಮ್ಮವ್ರ ಮನೇಲಿದ್ದರೆ ನಾನಿರಲ್ಲ, ಈ ಥರ ಆಗ್ತಾಯಿತ್ತು. ಬಟ್ ಆದರೆ ಮೊನ್ನೆ ಫುಲ್ಲು ಟೈಮ್ ಅವರಿಗೆ ಕೊಟ್ಟಿದ್ದೀನಿ. ನಾನು ಜಾಸ್ತಿ ಫೋನನ್ನು ನೋಡಿಲ್ಲ. ಏನು ವ್ಲಾಗ್ ಮಾಡ್ತಾಯಿದ್ದೆ ಅಂದರೆ ಜಾಸ್ತಿ ವ್ಲಾಗ್ನೂ ಮಾಡಿಲ್ಲ ನಾನು. ಒಂದು ಸ್ವಲ್ಪ ಅಲ್ಲಲ್ಲಿ ನಿಮಗೆ ಏನೇನು ತೋರಿಸ್ಬೇಕು, ಏನೇನು ಇಂಪಾರ್ಟೆಂಟ್ ಇದೆ ಅಲ್ಲಿ ವ್ಲಾಗನ್ನು ಮಾಡಿಕೊಂಡು ನಿಮಗೆ ಅಪ್ಲೋಡನ್ನು ಮಾಡಿದ್ದೀನಿ. ಫುಲ್ ಟೈಮ್ ನಮ್ಮ ಫ್ಯಾಮಿಲಿಗೆ ಕೊಟ್ಟಿದ್ದೀನಿ. ನೀವು ಅಷ್ಟೇ, ನೀವು ಫ್ರೀ ಇದ್ದವಾಗ ಅಲ್ಲಿ ಹತ್ರನಾಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ. ಆಗಿದ್ದರೆ ಅವರು ಕೂಡ ಖುಷಿಯಾಗಿರ್ತಾರೆ. ಏನೋ ನಮಗೆ ಇಷ್ಟು ಕೇರ್ ಮಾಡ್ತಾರಲ್ಲ, ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾರಲ್ಲ, ಅವರು ನಮ್ಮ ಸಣ್ಣವರಿಂದ ಇಲ್ಲಿವರೆಗೂ ನೋಡಿದಾರಲ್ಲ. ನೀವು ಕೂಡ ಸ್ವಲ್ಪ ಅವರಿಗೆ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಆದರೂ ಫ್ಯಾಮಿಲಿಯನ್ನು ಫ್ಯಾಮಿಲಿನೇ ಫಸ್ಟ್ ಬರೋದು. ಅದಕ್ಕೋಸ್ಕರ ಫಸ್ಟ್ ಅವ್ರನ್ನ ಕೇರ್ ಮಾಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ನಿಮ್ಮ ಮೇನ್ ಉದ್ದೇಶ ಆಗಿರಬೇಕು ಅಂತ ನನ್ನ ಭಾವನೆ ಅನಿಸುತ್ತೆ. ಡೈರೆಕ್ಟ್ ನಾನಿವಾಗ ದೇವಸ್ಥಾನಕ್ಕೆ ಬಂದೆ. ಅಮಾವಾಸ್ಯೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ, ಅಮಾವಾಸ್ಯೆ ಪೂಜೆನ ಎಸ್ಟರ್ಡೇ ಮಾಡಿದ್ದಾರೆ. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಆವಾಗ ಇಲ್ಲಿ ಸುತ್ತರಿತಾ ಇದ್ವಿ. ಇಲ್ಲೆಷ್ಟು ಶಿವಲಿಂಗಗಳು ಇದ್ದಾವೆ ನೋಡಿ. ಇಲ್ಲಿ ಕೆಳಗಡೆ ಅಲ್ಲಿ ಕಲ್ಲಿದೆ ಅಲ್ಲ, ಆವಾಗ ಅದು ದೇವ್ರಿನ ಕಲ್ಲು ಅಂತ ನಾವು ಆವಾಗ ಅದಕ್ಕೆ ಸುತ್ತರಿತಾ ಇದ್ವಿ. ಅದಾದಮೇಲೆ ಇವಾಗ ಶಿವಲಿಂಗಗಳು ಒಂದಿಷ್ಟು ಇಟ್ಟಿದ್ದಾರೆ. ಆವಾಗ ಅದಿತ್ತಲ್ಲ, ಅದಕ್ಕೆ ನಾವು ಸುತ್ತರಿತಾ ಇದ್ವಿ. ಯಾವಾಗ ಈ ಕಲ್ಲುಗಳನ್ನು ಹಾಕಿದ್ರು ಆವಾಗ ಅದು ಒಂದು ಸ್ವಲ್ಪ ಕೆಳಗಡೆ ಹೋದಂಗೆ ಆಗೈತೆ. ಬನ್ನಿ, ಆಲ್ರೆಡಿ ಇವತ್ತು ಬಸವಣ್ಣ ಒಂದು ದಿನ ಆಗಿತ್ತು ನೋಡಿರಲಿಲ್ಲ, ಏನೋ ಒಂಥರ ಅನ್ಸೋದು. ಇವತ್ತು ನೋಡಿದೆ. ಅವ್ರಿಗೊಂದು ನಿಮಿಷ ಅದರ ತಲೆ ಮೇಲೆ ಹಿಂಗೆ ಕೈ ಇಟ್ಟು ನಿಂತ್ಕೊಂಡೆ. ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಆವಾಗ ಆಲ್ರೆಡಿ ನೀರನ್ನು ಯಾರೋ ಕುಡಿಸಿದ್ದಾರೆ. ಹುಲ್ಲನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ಇವಾಗ ಮನೆಗೆ ಹೋಗೋದಷ್ಟೇ. ಏನೇನು ಮಾಡ್ತೀವಿ ಅಂತ ನೋಡಿ ಗೈಸ್. ಇವಾಗ ಅಜ್ಜಿಯವರು ಮೀನು ಹತ್ರ ಬಂದಿದ್ವಿ. ಇಲ್ಲಿ ನಮ್ಮ ಕೇರಿಯಲ್ಲೇ ಬಂದಿದ್ದು, ಅದಕ್ಕೋಸ್ಕರ ಮೀನನ್ನು ತೊಗೊಂಡಿದ್ದಾರೆ. ಇವತ್ತು ಮೀನು ಫ್ರೈ ಅವ್ರು ಮಾತ್ರ ಸಖತ್ ಮಾಡ್ತಾರೆ. ನಾನು ಆಲ್ರೆಡಿ ಒಂದು 2-3 ಟೈಮ್ಸ್ ಆಲ್ರೆಡಿ ತಿಂದಿದ್ದೀನಿ ಈ ಥರ. ಇವಾಗ ಮೀನು ಯಾವ ರೀತಿ ಇದ್ದಾವೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, ಇಲ್ಲಿ ತಗೊಂಡು ಇಲ್ಲಿ ಇಟ್ಟಿದ್ದಾರೆ. ಒಂದನ್ನು ತೋರಿಸ್ತೀನಿ ರೀ. 2.25 kg ಅಂತ ಅನಿಸುತ್ತೆ. ಇಲ್ಲಿ ಒಂದು 4 ಮೀನು ಇದ್ದಾವೆ. 4 ಇದ್ದಾವೆ. ಇದನ್ನು ನೀಟಾಗಿ ವಾಶ್ ಮಾಡಿ, ಅದಾದಮೇಲೆ ನೀಟಾಗಿ ಕಟ್ ಮಾಡಿ ಹಾಕಬೇಕು. ಅದಾದಮೇಲೆ ಫ್ರೈಗೆ ಅದಕ್ಕೆಲ್ಲ ನೀಟಾಗಿ ಮಾಡೋದು ಗೈಸ್. ನೋಡಿ ಯಾವ ಥರ ಇದ್ದಾವೆ ಅಂತ, ಸಖತ್ತಾಗಿದ್ದಾವೆ. ಅಂದರೆ ನಾನು ಚಿಕನ್ನು ಅದು ಇನ್ನು ಜಾಸ್ತಿ ತಿನ್ನೋಕೆ ಇಷ್ಟಪಡಲ್ಲ. ಮೀನು ಸ್ವಲ್ಪ ತಿಂತೀನಿ, ಅದು ಚೆನ್ನಾಗಿ ಮಾಡ್ತಾರೆ ಅಜ್ಜಿಯವರು. ಫ್ರೈ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾನು ತಿನ್ನೋಕೆ ಇಷ್ಟಪಡೋದು. ಫ್ರೈ ಅಂತ ಅಂದರೆ ತುಂಬ ಇಷ್ಟ ನನಗೆ. ಅದಕ್ಕೋಸ್ಕರ ನನಗೆ ಅಂತಲೇ ಒಂದು 3-4 ಎಕ್ಸ್ಟ್ರಾ ಪೀಸನ್ನು ಫ್ರೈಗೆ ಅಂತಲೇ ಮಾಡಿರ್ತಾರೆ. ನೋಡೋಣ ಯಾವ ಥರ ತಿಂತೀವಿ, ಏನೇನು ಹಾಕ್ತಾರೆ ಏನೇನಿಲ್ಲ ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ನೋಡ್ಕೊಂಬನ್ನಿ ಯಾವ ಥರ ಇರುತ್ತೆ ಏನು ಅಂತ. ನೀವು ಕೂಡ ಮಾಡಬೇಕಾದ್ರೆ ನಮ್ಮದು ಒಬ್ಬರೊಬ್ರದ್ದು ಒಂದೊಂದು ಥರ ಇರುತ್ತಲ್ಲ ಟೇಸ್ಟು. ನಮ್ಮದು ಒಂಥರ ಇರುತ್ತೆ, ನೀವು ಯಾವುದೋ ಥರ ಅಂದ್ಕೊತೀರಾ ಆ ಥರ ಮಾಡ್ತಾಯಿರ್ತೀರ. ಆದರೆ ನಮ್ಮ ಮನೆಯಲ್ಲಿ ಮಾಡೋದು ಯಾವ ಥರ ಏನೇನು ಹಾಕ್ತಾರೆ ಅಂತ ಹಂಗೆ ತೋರಿಸ್ತೀನಿ ನೋಡಿ. ಇವತ್ತು ಮಸ್ತ್ ಮೀನು ಊಟ. ಮೀನು. ಇವಾಗ ಅಜ್ಜಿ ಮುಂದೆನೇ ಇದ್ದೀನಿ, ಅಜ್ಜಿ ಮುಂದೆನೇ ಕುತ್ಕೊಂಡಿದ್ದೀನಿ. ಏನೇನು ಹಾಕ್ತಾರೆ ಏನೇನಿಲ್ಲ ಸಾಂಬಾರಿಗೆ ನಮ್ಮ ಟೇಸ್ಟು ಅಂತ ಅಂದರೆ ನಮ್ಮ ಅಜ್ಜಿಯವರು ಹಳೇ ತಲೆ ಅಂದರೆ ಒಂದು 70-75 ವರ್ಷದ ಹಿಂದೆ, 80 ಅಂತಾನೆ ಅನ್ಕೊಳ್ರಿ. ಅಜ್ಜಿನೇ ಹೇಳ್ತಿದ್ದಾರೆ 80 ವರ್ಷ. ಅವಾಗ ಯಾವ ಥರ ಮಾಡ್ತಾ ಇದ್ರು ಮೀನು ಸಾಂಬಾರು, ಮತ್ತು ಇವಾಗಲೂ ಯಾವ ಥರ ಮಾಡ್ತಾರೆ ಅಂತ ಅವ್ರ ಕೈಯಲ್ಲೇ ಮಾಡೋದು. ಅಮ್ಮವರು ಕೆಲ್ಸಕ್ಕೆ ಹೋಗಿದಾರಲ್ಲ, ಅವರೇ ಮಾಡೋದು. ಏನೇನು ಹಾಕ್ತಾರೆ ಅಂತ ಇವಾಗ ತೋರಿಸ್ತಾರೆ ನೋಡಿ ಗೈಸ್. ಏನೇನು ಇದು ಹೇಳವ, ಏನೇನು ಹಾಕಿದಿ ಇದಕ್ಕೆ ಅಂತ? ಏಲಕ್ಕಿ, ಕಸಕಸೆ, ಲವಂಗ, ಆಮೇಲೆ ಮೆಂತ್ಯಕಾಳು, ಅರಿಶಿನ, ಆಮೇಲೆ ಚಕ್ಕೆ, ಆಮೇಲೆ ಲವಂಗ, ಆಮೇಲೆ ಇದು ಶುಂಠಿ,
ಅಲ್ಲ ಇದೇನಿದು? ಅರಿಶಿನ. ಅರಿಶಿನ ಸಾರಿ ಗೈಸ್. ಹಾಂ, ಅರಿಶಿನ, ಆಮೇಲೆ ಕೊತ್ತಂಬರಿ ಪುಡಿ, ಕೊತ್ತಂಬರಿ ಪುಡಿ, ಇದು ಗಸಗಸೆ, ಕಸಕಸಿ. ಗಸಗಸೆ ಪುಡಿ. ಆಮೇಲೆ ಹ್ಮ್ ಇದು ಕಾಯಿ, ಕಾಯಿ, ಇಲ್ಲಿ ಕೊಬ್ಬರಿ ಹಾಕ್ತಿದ್ದಾರೆ, ನೀರುಳ್ಳಿ, ಇಲ್ಲಿ ಇದಾದ್ಮೇಲೆ ಈರುಳ್ಳಿಯನ್ನ ಇಲ್ಲಿ ಹೆಚ್ಕೊಂತ ಇದ್ದಾರೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ಅಲ್ನವ ನಮಗೆ, ಅಂದ್ರೆ ಒಂದ್ 2 kg ಎಷ್ಟು ಬೇಕು ನಮಗೆ. ಒಂದ್ 2 kg ತಗೊಂಡಿದ್ರೆ ಅದಕ್ಕೊಂದು ಅಳತೆ ಇರುತ್ತೆ, 1 kg ತಗೊಂಡಿದ್ರೆ ಅದಕ್ಕೊಂದು ಅಳತೆ ಇರುತ್ತೆ. ನೀವು ನೋಡಿ ಹಾಕೊಬೇಕು. ಇವಾಗ ಈರುಳ್ಳಿ ಹಾಕೊಂಡಾರೆ. ಇದಾದ್ಮೇಲೆ ಇದು ಹುಣಸೆ ಹಣ್ಣು, ಇದೇ ಮೇನ್ ಅನ್ಸುತ್ತಲ್ಲ, ಹುಳಿ ಹುಳಿ ಬರ್ಬೇಕಲ್ಲ ಮೀನ್ ಸಾಂಬಾರ್. ಇದೆ ಹುಣಸೆ ಹಣ್ಣು, ಆಮೇಲೆ ಮೆಂತ್ಯ ಕಾಳು, ಇದು ಅರಿಶಿನ, ಇವೇ ಮೇನು. ಆಮೇಲೆ ಟಮಟೆ ಹಣ್ಣು ಹಾಕಂಗಿಲ್ಲ. ಟಮಟೆ ಹಣ್ಣು ಒಬ್ಬೊಬ್ರು ಹಾಕ್ತಾರಲ್ಲ, ಹಾಕ್ತಾರೆ, ನಮ್ಗೆ ಇಷ್ಟಲ್ಲ. ಅಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಟೇಸ್ಟ್ ಅಲ್ಲ. ಹಾಕಲ್ಲ, ನಮ್ಮ ಮನೆಗೆ ಹಾಕಲ್ಲ ಟಮಟೆ ಹಣ್ಣು. ನಮ್ಮನೇಲಿ ಯಾವ ಥರನೂ ಯಾವುದೇ ಸಾಂಬಾರು ಮಾಡಿದ್ರು, ಚಿಕನ್ ಸಾಂಬಾರು, ಮಟನ್ ಸಾಂಬಾರಿಗೆ ಹಾಕ್ತಾರೆ. ಆದರೆ ಮೀನು ಸಾಂಬಾರಿಗೆ ಮಾತ್ರ ನಾನು ಹಾಕಿರೋದು ನೋಡಿಲ್ಲ. ಅವರು ಹಾಕೋದು ಇಲ್ಲ ಅಂತಲೇ ಹೇಳಿದ್ರಲ್ಲಿ ನಿಮ್ಮಿದ್ರಿಗೆ. ನೋಡಿ, ಇಷ್ಟು ಐಟಮ್ಸು. ಇದನ್ನು ನಾನು ಇವಾಗ ಕೊಡ್ಬೇಕು ಅವರಿಗೆ. ಕೊಟ್ಟು ಅದಾದಮೇಲೆ ಈರುಳ್ಳಿ ಮತ್ತು ಕಾಯಿನೂ ಕೂಡ, ಹುಣಸೆಹಣ್ಣನ್ನು ರುಬ್ಬೇಕಲ್ಲ, ಜೊತೆಗೆ ಹುಣಸೆಹಣ್ಣನ್ನು ಕೂಡ ನೀಟಾಗಿ ಹಾಕ್ಬೇಕಂತೆ. ಇಲ್ಲಿದೆ ನೋಡಿ, ಇದಿಷ್ಟು ಐಟಮ್ಸ್ನ ಇವಾಗ ಅಜ್ಜಿಯವರಿಗೆ ನಾನು ಕೊಡ್ತೀನಿ. ಉಪ್ಪು, ಅದೇ ಇದಾದ್ಮೇಲೆ ಉಪ್ಪು, ಖಾರ ಪುಡಿ, ಅದು ಟೇಸ್ಟಿಗೆ ತಕ್ಕನಂತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಲೇಬೇಕಲ್ಲ. ಸೊ ಅದಕ್ಕೋಸ್ಕರ ಹಾಕೋಣ ಇವಾಗ. ಬೇಗ ನನಗೂ ಸ್ವಲ್ಪ ಟೈಮ್ ಆಯಿತು, ನಾನು ರೆಡಿ ಆಗಬೇಕು. ಬೇಗ ಇದನ್ನ ಮಿಕ್ಸರಿಗೆ ಹಾಕ್ಕೊಟ್ಟು ಸಿಗ್ತೀನಿ ಗೈಸ್. ಖಾರ ಪುಡಿ ಇಷ್ಟು ಹಾಕಿದ್ದಾರೆ ಅಜ್ಜಿಯವರು. ಅಂದರೆ 2.25 kg ಐತಿ, 2 kg ಕೊಡು ಅಂತ ಹೇಳಿದ್ರು. ಆದರೆ ಒಂದು 1/4 kg ಅದು ಅರ್ಧ ಕಟ್ ಮಾಡಿ ಕೊಡೋಕ್ಕಾಗಲ್ಲ, ಅದೇನು ತರಕಾರಿ ಅಲ್ಲಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ಮಿಕ್ಸರಿಗೆ ಹಾಕಿದ್ದೀನಿ. ಇದಾದಮೇಲೆ ಇದನ್ನು ಖಾರ ಪುಡಿ ಇಷ್ಟು ಹಾಕಿದ್ದಾರೆ. ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಆಮೇಲೆ ತಿಂದ್ಬಿಟ್ಟು ಹೇಳೋಣ ಗೈಸ್. ನಾನು ಇವಾಗ ರೆಡಿಯಾಗಿ ಚನ್ನಗಿರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ನೋಡ್ತಾ ಇದ್ದೀರಾ, ಬ್ಲ್ಯಾಕು ಮತ್ತು ಸಿಮೆಂಟ್ ಕಲರ್ ಈ ಪ್ಯಾಂಟನ್ನು ಹಾಕ್ಕೊಂಡಿದ್ದೀನಿ. ಔಟ್ಫಿಟ್ ಯಾವ ಥರ ಇದೆ ಅಂತ ಕಾಣಿಸ್ತಿದೆ ಅನ್ಕೋತೀನಿ. ಔಟ್ಫಿಟ್ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವಾಗ ಏನು ತಿಂದಿಲ್ಲ, ಮಾರ್ನಿಂಗ್ ಮುದ್ದೆ ಸಾಂಬಾರು ಅನ್ನ ತಿಂದಿದ್ದು. ಇವಾಗ ಕಾಲೇಜಲ್ಲ, ಹೀಗೆ ಹೋಗಿ ಬಂದು ಚನ್ನಗಿರಿಗೆ. ನೋಡೋಣ ಏನು ಮಾಡ್ತೀವಿ ಏನಿಲ್ಲ ಅಂತ ಆಮೇಲೆ ತೋರಿಸ್ತೀನಿ. ಅಜ್ಜಿಯವರು ಸಾಂಬಾರನ್ನು ಮಾಡಿರ್ತಾರೆ, ಅದಾದಮೇಲೆ ಬಂದು ಊಟ ಮಾಡಿದ್ರೆ ಆಗುತ್ತೆ. ಇವಾಗ ಡೈರೆಕ್ಟ್ ಚನ್ನಗಿರಿಗೆ ಹೋದ್ಮೇಲೆ ಅಲ್ಲೇನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನಾನು ಬಂದು ಚನ್ನಗಿರಿಯಿಂದ ಕುತ್ಕೊಂಡಿದ್ದೀನಿ. ನಿಜವಾಗಿಯೋ ಫ್ರೆಶ್ ಅಪ್ ಆಗಿ ಹೆಂಗೆ ಕುತ್ಕೊಂಡಿದ್ದೀನಿ. ಈಗ ಫುಲ್ ಬಿಸಿಲಿಗೈತೆ, ಫುಲ್ ಬಿಸಿಲು ಅಂದರೆ ಬಿಸಿಲು. ಇವಾಗ ಸಖತ್ ಹಸುವಾಗೈತೆ ನನಗೆ. ಆದರೆ ಅಮ್ಮವರು ಇಲ್ಲೇ ಒಂದು ಸ್ವಲ್ಪ ಹೋಗಿ ಬರೋಣ ಅಂತ ಹೇಳ್ತಿದ್ದಾರೆ. ಬೈಕಲ್ಲಿ ಹೋಗಿ ಬರಬೇಕು. ಹೋಗಿ ಬಂದಾದಮೇಲೆ ಅಜ್ಜಿಯವ್ರು ಮಾಡಿರ್ತಕ್ಕಂಥ ಮೀನು ಸಾಂಬಾರು ಮತ್ತು ಫ್ರೈ ಏನೇನು ಮಾಡಿದಾರೆ ತೋರಿಸ್ತೀನಿ. ಅದನ್ನು ಆಮೇಲೆ ತಿನ್ನಬೇಕು ಗೈಸ್, ಆಯಿತಾ? ತಿನ್ನಬೇಕು. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎಕ್ಸಸೈಸ್ ಅಂತೂ ಮಿಸ್ ಮಾಡೋಂಗಿಲ್ಲ ಡೈಲಿ. ನಿನ್ನೆ ಅದೇ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮಿಸ್ ಆಯಿತು. ಇನ್ಮೇಲೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಗೈಸ್, ಆಯಿತಾ? ಇವಾಗ ನಮ್ಮ ಅಜ್ಜಿಯವರು ಅಂದರೆ 80 ವರ್ಷದ ಅಜ್ಜಿಯವರು, ಹಳೆ ತಲೆ ಅಂತ ಹೇಳ್ತಾರೆ ನಮ್ಮ ಸೈಡು. ಅವರು ಮಾಡಿರ್ತಕ್ಕಂಥ ಮೀನು ಸಾಂಬಾರು, ಮೀನು ಹುಳೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ನೋಡ್ತಾ ಇದ್ದಾರೆ, ಇದು ಸಾಂಬಾರು. ಇದು ನಮಗೆ ಇವಾಗ ಊಟಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಗೊಂಡು ಇವಾಗ ಬಿಸಿ ಮಾಡ್ಕೋತಾ ಇದ್ದೀವಿ. ಇವಾಗ ಊಟ ಮಾಡಬೇಕಲ್ಲ, ನಾನು ಏನು ತಿಂದಿಲ್ಲ. ಅದಾದಮೇಲೆ ಇಲ್ಲಿ ಫ್ರೈಯನ್ನು ಮಾಡಿದ್ದಾರೆ. ನಿಂದ್ರಲ್ಲಿ ಫೋಟೋದಲ್ಲಿ ಚೆನ್ನಾಗಿ ಕಾಣ್ತಿಲ್ಲ ಅಂತ ಅನಿಸುತ್ತೆ. ನಿಜ ತುಂಬ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಮಾತ್ರ ಮೀನಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು, ಸಖತ್ತಾಗಿ ಮಾಡ್ತಾರೆ. ಅದಾದಮೇಲೆ ಇದು ಬರೀ ತಿಳಿ ಸಾಂಬಾರಲ್ಲಿತ್ತು. ಇಲ್ಲಿ ಮೀನಿನ ಐಟಮ್ಸ್ ಇರ್ತಾವಲ್ಲ, ಅವನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಅಂದರೆ ಸಪ್ರೇಟ್ ಇಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ಅವ್ರಿಗಿದು ಬೇಕಲ್ಲ, ಸಪ್ರೇಟ್ ಇದ್ರೇ ಚೆನ್ನಾಗಿ ಅಂತ ಅವರು ಆ ಸಾಂಬಾರಿನಲ್ಲಿ ಮಿಕ್ಸ್ ಮಾಡಿದರೆ ಆ ಕಡೆಗಳು ಇರ್ತಾವಲ್ಲ, ಅಂದರೆ ಅದು ಮಾಂಸ ಇರುತ್ತಲ್ಲ, ಅದೊಂದು ಸ್ವಲ್ಪ ಬಿಟ್ಟು ಅಲ್ಲೇ ಹೊಲ್ಟೋಗುತ್ತೆ ಅಂತ ಆ ರೀತಿ ಮಾಡಿದ್ದಾರೆ. ಬನ್ನಿ ಇವಾಗ ಹೇಗಿದೆ ಟೇಸ್ಟು ಅಂತ ನಾನು ಹಾಕ್ಕೊಂಡು ಇವಾಗ ತಿನ್ನೋಣ. ಮತ್ತು ನೈಟು ಕೂಡ ತಿನ್ನೋದಿದೆ, ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ತಿಂದು ನೋಡೋಣ. ರೈಸ್ ಇದೆ, ಅದಕ್ಕೋಸ್ಕರ ಬಿಸಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ತಿಂದು ನಿಮಗೆ ಟೇಸ್ಟ್ ಯಾವ ಥರ ಇತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಗೈಸ್. ನಿಮಗೆ ನೋಡಿದರೆ ಯಾವ ಥರ ಕಾಣ್ತು ಅಂತ, ನಾನು ತಿಂದಮೇಲೆ ಟೇಸ್ಟ್ ಇತ್ತು ಅಂತ ಹೇಳ್ತೀನಿ.
ನಾನು ಇವಾಗ ಜಸ್ಟ್ ಡೈಲಿ ಬರ್ತೀನಲ್ಲ ಅದೇ ಥರ ವಾಕಿಂಗನ್ನು ಬಂದೆ. ಜಸ್ಟ್ ಊಟ ಮಾಡಿ ಮುದ್ದೆ ಅನ್ನ ಸಾಂಬಾರು ಅಜ್ಜಿಯವರು ಮಾಡಿದ್ರು. ನಿಜವಾಗ್ಲೂ ಮೀನು ಸಾಂಬಾರು ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಒಂದು ಸ್ವಲ್ಪ ಏನೋ ಹುಳಿ ಕಮ್ಮಿ ಆಗಿತ್ತು ಅಂತ ಅನ್ಕೋತೀನಿ. ಅವಾಗ ಕಮ್ಮಿ ಆಗಿದ್ದಕ್ಕೆ ನಾವೇ ಮಾಡಿದ್ವಿ ಅಂತ ಅಂದರೆ ಲಿಂಬೆ ಹುಳಿಯನ್ನು ಹಿಂಡ್ಕೊಂಡು ಆರಾಮಾಗಿ ಪೀಸ್ ಇರುತ್ತಲ್ಲ ಅದ್ರ ಮೇಲೆ ಹಿಂಡ್ಕೊಂಡು ಮತ್ತು ಸಾಂಬಾರಿನಲ್ಲಿ ಹಿಂಡ್ಕೊಂಡು ಆರಾಮಾಗಿ ಊಟ ಮಾಡಿ ಜಸ್ಟ್ ಇವಾಗ ವಾಕನ್ನು ಬಂದಿದ್ದೀನಿ. ಈ ಲಾಗ್ ಒಂದು ಸ್ವಲ್ಪ ಸಣ್ಣದಾಯಿತು ಅಂತ ಅನ್ಕೋತೀನಿ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕೆ ಅಂತ ಅಂದರೆ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆಲ್ಲ ನಿನ್ನೆ ಲಾಗ್ನಲ್ಲಿ ಮತ್ತು ಮೊನ್ನೆ ಲಾಗ್ನಲ್ಲಿ ನಾನು ಎಲ್ಲಿದ್ದೆ ಅಂತ ಅಂದರೆ ಅಲ್ಲಿ ಉಪ್ಪಳಗಾತ್ರಿ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲೊಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ಈ ಲಾಗ್ನ ಜಾಸ್ತಿ ಮಾಡೋಕ್ಕಾಗಿಲ್ಲ. ಬಂದು ಒಂದು ಸ್ವಲ್ಪ ಊಟ ಮಾಡಿ ಮಲ್ಕೊಂಬಿಟ್ಟೆ. ಅದಕ್ಕೋಸ್ಕರ ಎಲ್ಲೂ ಕೂಡ ಮಾಡೋಕ್ಕಾಗಿಲ್ಲ. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದೀರಾ, ಮಾಡಿ. ಒಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಮೇಲೆ. ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿ ಗೈಸ್. ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಮಾತ್ರ ಮಾಡಿ ಗೈಸ್, ಆಯಿತಾ? ಈ ನನ್ನ ಮಾತಾಡೋ ರೀತಿ ಏನೇನು ಚೇಂಜಸ್ ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದೇ ಥರ ಸಪೋರ್ಟ್ ಮಾಡಿ. ಮುಂದಿನ ಲಾಗ್ನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಲೆಂತ್ ಇರ್ತಕ್ಕಂಥ ವೀಡಿಯೋಗಳನ್ನು ಮಾಡಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ ಗೈಸ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ನೌ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ ಗೈಸ್.